ಇರಾನ್ ಮೇಲೆ ಇಸ್ರೇಲ್ನಿಂದಾಗಿ ಭೀಕರ ವಾಯುದಾಳಿ ಆಗ್ತಾ ಇದೆ. ನೋಡಿ, ಎಲ್ಲ ತಣ್ಣಗಾಗಿದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ. ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್. ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಇರಾನ್ನ ಕರಜ್, ತಬ್ರೀಜ್ ಮೇಲೂ ಕೂಡ ದಾಳಿಯಾಗಿರೋದು. ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಐಡಿಎಫ್ ದಾಳಿ ನಡೆಸಿದೆ. ಇಸ್ರೇಲ್ ಮಿಸೈಲ್ ದಾಳಿಗೆ ಇರಾನ್ ಸೇನೆ ಕೂಡ ಕೆರಳಿ ಕೆಂಡವಾಗಿದೆ. ಇರಾನ್ನಿಂದ ಎರಡನೇ ಹಂತದ ಮಿಸೈಲ್ಸ್ ದಾಳಿಗಳಾಗ್ತಾ ಇದೆ. ಇರಾನ್ ಮಿಸೈಲ್ ದಾಳಿಯಿಂದಾಗಿ ಟೆಲ್ ಅವೀವ್ನಲ್ಲಿ ಅಲರ್ಟ್ ಘೋಷಣೆಯಾಗಿದೆ. ಇರಾನ್ ಕೂಡ ಪ್ರತಿ ದಾಳಿಗೆ ಮುಂದಾಗಿರುವುದು. ಹಾಗೆ ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿ. ಜೆರುಸಲಂ ಮೇಲೆ ಇರಾನ್ ಮಿಸೈಲ್ಸ್ ದಾಳಿ ನಡೆಸಿದೆ. ಜೆರುಸಲಂನ ಜನವಸತಿ ಪ್ರದೇಶಕ್ಕೆ ಮಿಸೈಲ್ಸ್ಗಳು ಅಪ್ಪಳಿಸ್ತಾ ಇದೆ. ಜೆರುಸಲಂನ ಪವಿತ್ರ ಗೋಡೆ ಬಳಿ ಇರುವಂತಹ ಜನರನ್ನ ತೆರವುಗೊಳಿಸಲಾಗ್ತಾ ಇದೆ. ಇರಾನ್ನ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿ ಆಗ್ತಾ ಇದೆ. ಇಸ್ರೇಲ್ ಮಿಸೈಲ್ ದಾಳಿಯಿಂದಾಗಿ ಘಟಕಕ್ಕೆ ಹಾನಿಯಾಗಿದೆ. ಖುಜೇಸ್ತಾನ್ನಲ್ಲಿರುವಂತಹ ಕರೂನ್ ಪೆಟ್ರೋಕೆಮಿಕಲ್ ಘಟಕ ಇದು ಮತ್ತೆ ಇನ್ನೂ ಮುಂದುವರಿಯುವಂತಹ ಸಾಧ್ಯತೆ. ಇಸ್ರೇಲ್ನತ್ತ ಇರಾನ್ನಿಂದ ನಿರಂತರ ಮಿಸೈಲ್ಸ್ಗಳ ದಾಳಿ ಆಗ್ತಾ ಇದೆ. ಬಾಲಿಸ್ಟಿಕ್ ಮಿಸೈಲ್ಸ್ಗಳ ಮೂಲಕ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ಜೆರುಸಲಂನಾದ್ಯಂತ ಯುದ್ಧದ ಸೈರನ್ಗಳು ಮೊಳಗ್ತಾ ಇದೆ. ಇನ್ನು ಇರಾಕ್ನಲ್ಲೂ ಕೂಡ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಇಸ್ರೇಲ್ ಏನ್ ದಾಳಿ ನಡೆಸ್ತಾ ಇದೆ ಅದರ ಪ್ರತಿ ದಾಳಿಯಾಗಿ ಇರಾನ್ ಮಾಡ್ತಾ ಇರುವಂತಹ ಅಟ್ಯಾಕ್ ಇದು. ಇಸ್ರೇಲ್ನ 2 ಏರ್ ಬೇಸ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಆಪರೇಷನ್ ನಸ್ರ್ ಹೆಸರಿನಲ್ಲಿ ಇರಾನ್ ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ನ ನೆವಾಟಿನ್, ಟೆಲ್ ನೌಫ್ ಸೇರಿದಂತೆ ಹಲವೆಡೆ ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಪ್ರಮುಖ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಅಮೆರಿಕದ MQ-1 ಡ್ರೋನ್ ಹೊಡೆದುರುಳಿಸಿದೆ ಇರಾನ್. ಇರಾನ್ ನೆಲದಲ್ಲಿ ಬಿದ್ದು ಹೊತ್ತಿ ಉರಿದಿದೆ ಅಮೆರಿಕದ ಡ್ರೋನ್. ಮಿಸೈಲ್ ಲಾಂಚ್ ಪ್ಯಾಡ್ಗಳ ಮೇಲೆ ನಿಗಾ ಇಟ್ಟಿತ್ತು. ಅಮೆರಿಕದ ಡ್ರೋನ್ ಅನ್ನ ಹೊಡೆದುರುಳಿಸಿರುವುದಾಗಿ ಇರಾನ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇಸ್ರೇಲ್ ಮೇಲೂ ಇರಾನ್ನಿಂದಾಗಿ ಪ್ರತೀಕಾರದ ದಾಳಿ ಆಗ್ತಾ ಇದೆ. ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ದಾಳಿ ಆಗ್ತಾ ಇದೆ. ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗ್ತಾ ಇದೆ. ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಕೂಡ ಅಲರ್ಟ್ ಆಗಿದ್ದಾರೆ. ತುರ್ತು ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ನೆತನ್ಯಾಹು. ಮಧ್ಯಾಹ್ನ 1 ಗಂಟೆಗೆ ನೆತನ್ಯಾಹು ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಇಸ್ರೇಲ್ನ ವಾಯು ಪ್ರದೇಶದ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಇರಾನ್ನ ಮಿಸೈಲ್ ದಾಳಿ ಹಿನ್ನೆಲೆ ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ. ಇಸ್ರೇಲ್ನ ವಾಯು ಪ್ರದೇಶವನ್ನೇ ಬಂದ್ ಮಾಡಿದೆ ಇಸ್ರೇಲ್ ಸರ್ಕಾರ. ಇರಾನ್ನ ಮಿಸೈಲ್ಸ್ ದಾಳಿ ಹಿನ್ನೆಲೆ ವಾಯು ಪ್ರದೇಶ ಬಂದ್ ಆಗಿರೋದು. ನೋಡಿ, ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ.